ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಸಾಗು ಮಾಡೋದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಡಲೆ ಮತ್ತು ಒಂದು ಟೊಮೊಟೊ, ಒಂದು ಸ್ವಲ್ಪ ಕಾಯಿ ತೊಗೊಂಡು ರುಬ್ಕೊಂಡಿದ್ದೀನಿ ಮಸಾಲೆನ. ಈ ಕಡೆ ಒಗ್ಗರಣೆಗೆ ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿ, ಈರುಳ್ಳಿ ಒಂದೆರಡು ಕುಯ್ದು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದು ನಾನು ಬೀನ್ಸ್ ತೊಗೊಂಡಿದ್ದೀನಿ. ವೆಜಿಟೇಬಲ್ಗೆ ಬೀನ್ಸ್ ಹೆಚ್ಚಾಗಿತ್ತು, ಅದಕ್ಕೆ ಈ ಥರ ಮಾಡಿದ್ರೆ ಮಕ್ಕಳು ಬರೀ ಬೀನ್ಸ್ ಸಾಂಬಾರಲ್ಲೆಲ್ಲ ಹಾಕಿದ್ರೆ ತಿನ್ನಲ್ಲ. ಈ ಥರ ಸಾಗು ಮಾಡಿಕೊಟ್ರೆ ತಿಂತಾರೆ ಅಂಥೇಳಿ ಹೆಸರು ಕಾಳು ಮತ್ತು ಬೀನ್ಸ್ ಹಾಕಿ ಸಾಗು ಮಾಡ್ತಾಯಿದ್ದೀನಿ. ನೋಡಿ, ಒಗ್ಗರಣೆಗೆ ಹುರುಳಿಕಾಯಿ ಮತ್ತು ಹೆಸರು ಕಾಳೆಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳಿ. ಹಾಗೇ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದಕ್ಕೇ ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಆ ಮಸಾಲೆನ ಇವಾಗ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಬೀನ್ಸ್ ಎಲ್ಲ ಹಾಕಿ ಅದರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ಹಂಗೇನೆ ಗಟ್ಟಿಲೇನೆ ನೀರು ಜಾರಿಗೆ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ. ಮತ್ತು ಈ ಸಾಗು ಸ್ವಲ್ಪ ಥಿಕ್ನೆಸ್ ಆಗಿರಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ನಾನು ಜಾಸ್ತಿ ನೀರೇನು ಆ್ಯಡ್ ಮಾಡಿಲ್ಲ, ನೋಡಿ ಸ್ವಲ್ಪನೇ ಹಾಕ್ಕೊಂಡಿದ್ದು ನಾನು. ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಕಪ್ ನೀರು ಎಕ್ಸ್ಟ್ರಾ ಹಾಕ್ಕೊಂಡಿರಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳಿ. ಈ ಸಾಗು ಬೇಕಾದ್ರೆ ನೀವು ವೆಜಿಟೇಬಲ್ಸ್ ಎಲ್ಲ ಥರ ವೆಜಿಟೇಬಲ್ಸ್ ಹಾಕು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನೋಡಿ, ದೋಸೆ ಸಾಗು ರೆಡಿ ಆಯಿತು. ಮತ್ತು ಇದು ನಾವು ರೇಷನ್ ತರಬೇಕಾಗಿತ್ತು. ತಿಂಗಳಿಗೆ ನಾವು ರೇಷನ್ ತರ್ತೀವಲ್ಲ, ಮನೇಲಿ ರೇಷನ್ಸ್ ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ತೊಗೊಂಬರೋಣ ಅಂತ ಹೋಗಿದ್ದು. ಅಲ್ಲೆಲ್ಲ ವಿಡಿಯೋ ಮಾಡ್ಬೋದು ಹೆಂಗೋ ಗೊತ್ತಿರಲಿಲ್ಲ, ಆದರೂ ನಾನು ನನ್ನ ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅಲ್ಲೆಲ್ಲ ಪ್ರತಿಯೊಂದು ಐಟಮ್ಸು ಸಿಗುತ್ತೆ. ನೀವು ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ, ಒಂದು ಸ್ಟೋರ್ಗೆ ಹೋಗ್ಬಿಟ್ರೆ ಎಲ್ಲ A to Z ಸಿಗುತ್ತೆ. NR ಸ್ಟೋರ್ ಅಂತ ಹೇಳ್ಬಿಟ್ಟು ಇಲ್ಲೇ ಪೇಟೆ ಬೀದಿಲಿ ಇರೋದು. ನೋಡಿ, ನಾವು 2 ಬ್ಯಾಸ್ಕೆಟ್ ತುಂಬ ಫುಲ್ ರೇಷನ್ ತೊಗೊಂಡಿದ್ದೀವಿ. ನಾವು 2 ಮಂತ್ಸ್ಗೆ ಒಂದ್ಸಲ ಅಷ್ಟೇ ನಾನು ರೇಷನ್ ಪರ್ಚೇಸ್ ಮಾಡೋದು, ಅಷ್ಟೇ. ಮತ್ತು ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಹಾಗೆ ಒಂದು ಲೈಕ್ ಕೊಡ್ತಾ ಇರಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಹಾಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಡೇ, ಒಂದು ಸ್ಪೆಷಲ್ ಡಿಶ್ ಮಾಡೋಣ ಅಂತ ಮಟನ್ ಬಿರಿಯಾನಿ ಮಾಡೋಣ ಅಂತೇಳಿ ಮಟನ್ ಸಾಂಬಾರು ಮಾಡ್ತೀವಿ ಯಾವಾಗಲೂ. ಇವಾಗ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡಿ, ಮೊದಲಿಗೆ ನಾನು ಕುಕ್ಕರ್ನ ಇಟ್ಟಿದ್ದೀನಿ. ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಪಲಾವ್ ಐಟಮ್ಸ್ ಎಲ್ಲ ಹಾಕಿ ಎಣ್ಣೆಲಿ ಫ್ರೈ ಮಾಡಿಕೊಂಡು, ಆಮೇಲೆ ಈರುಳ್ಳಿ ಒಂದು 4 ಈರುಳ್ಳಿ ನಾನು ಹಚ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು 750 ಗ್ರಾಮಸ್ ಮಟನ್ ತೊಗೊಂಡಿದ್ದೆ, ಅದಕ್ಕೆ ಒಂದು 4 ಈರುಳ್ಳಿ ಹಚ್ಕೊಂಡು ಸಣ್ಣಗೆ ಹಚ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಮತ್ತು ಇದು ರುಬ್ಕೊಂಡಿರೋ ಮಸಾಲೆ ಏನು ಅಂದರೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ಕೊಂಡು ನೀವು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದರಲ್ಲಿ ನೀವು ತುಪ್ಪ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ನಾನು ತುಪ್ಪ ಆ್ಯಡ್ ಮಾಡಿಲ್ಲ. ನಿಮ್ಗೆ ಬೇಕು ಅಂದರೆ ತುಪ್ಪ ಬೇಕಾದ್ರೂ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ. ಆ ಸ್ಮೆಲ್ಲು, ಆ ಫ್ಲೇವರ್ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ತುಪ್ಪ ತಿನ್ನೋದು ಕಮ್ಮಿನೇ, ಅದಕ್ಕೋಸ್ಕರ ನಾನು ತುಪ್ಪ ಏನು ಆ್ಯಡ್ ಮಾಡಿಲ್ಲ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಸ್ವಲ್ಪ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು, ಆ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ಪೈಸಿ ಐಟಮ್ಸ್ ಧನಿಯಾ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಬೇಕಾದ್ರೂ ಹಾಕ್ಕೊಬೋದು, ಬಿರಿಯಾನಿ ಪೌಡರು ಹಾಕ್ಕೊಳ್ಳಿ. ನಾನಿಲ್ಲಿ ಆ್ಯಡ್ ಮಾಡಿಲ್ಲ, ನನಗೇನು ಅವಶ್ಯಕತೆ ಇಲ್ಲ ಅನಿಸ್ತು. ನೀವು ಬೇಕು ಅಂದರೆ ಇನ್ನೂ ಸ್ಪೈಸಿಯಾಗಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ, ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೆ ಮಟನ್ನ. ಒಂದು 5-6 ವಿಸಿಲ್ ಕೂಗಿಸ್ಕೊಂಡಿದ್ದೆ, ಅದನ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ, ಒಗ್ಗರಣೆಗೆ ಹಾಕಿದ್ದೀನಿ ನಾನು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ಮಟನ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಅರಿಶಿನ, ಉಪ್ಪು, ಒಂದೇ ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸ್ಕೊಳ್ಳಿ. ಅದನ್ನು ಇವಾಗ ಇದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಸ್ವಲ್ಪ ಕುದಿಸಿ. ಈ ಮಸಾಲೆ ಐಟಮ್ಸ್ ಎಲ್ಲ ಮಟನ್ಗೂ ಕೂಡ
ಹೀರ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ಪೈಸಿಯಾಗಿರಬೇಕು ಅಂತೇಳಿ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದು ಕುದೀತಾ ಇದೆ. ನಾನು ಬಿಸಿನೀರು ಇಟ್ಕೊಂಡಿದ್ದೆ. ಈ ಥರ ಬಿರಿಯಾನಿ ಐಟಮ್ಸ್ ಎಲ್ಲ ಮಾಡೋವಾಗ ನೀವು ಬಿಸಿನೀರು ಆ್ಯಡ್ ಮಾಡ್ಕೊಂಡ್ರೆ ಅದು ಒಳ್ಳೆಯದು, ಮತ್ತು ಬೇಗನೂ ಕೂಡ ಆಗುತ್ತೆ ಅಂತೇಳಿ. ನಾನು ಅಕ್ಕಿ ಒಂದು 2 ಗ್ಲಾಸ್ ತೊಗೊಂಡಿದ್ದೆ. ಅದ್ರ ಪ್ರಕಾರ ನಾನು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಕುದಿ ಬಂದಮೇಲೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೋಬೋದು. ಸ್ವಲ್ಪ ಸ್ಟ್ರಾಂಗಾಗೇ ಇರಬೇಕು. ನಾವು ಇವಾಗ ಅಕ್ಕಿ ಹಾಕಿದ್ರೆ ಅದು ರೈಸ್ ಆಗೋ ಅಷ್ಟರಲ್ಲಿ ಕರೆಕ್ಟಾಗಿ ಆಗುತ್ತೆ. ಇಲ್ಲ ಇವಾಗೇ ಸಪ್ಪೆ ಸ್ವಲ್ಪ ಉಪ್ಪು ಎಲ್ಲ ಸಪ್ಪೆ ಅಂತಂದರೆ ನೀವು ಇವಾಗ ಆ್ಯಡ್ ಮಾಡ್ಕೋಬೋದು. ಅಕ್ಕಿ ಹಾಕೋಕ್ಕೆ ಮುಂಚೆ ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಇನ್ನೇನು ರೈಸ್ ಆಗ್ತಾಯಿದೆ ಅನ್ನೋವಾಗ ಒಂದು 2 ಸ್ಪೂನಷ್ಟು ನಿಂಬೆ ರಸನೂ ಹಾಕಿ, ನಾನು ಅದನ್ನ ಹಾಕಿದ್ದೀನಿ. ಇದರಲ್ಲಿ ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ, ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಮತ್ತು ನೋಡಿ ಅನ್ನ ಎಲ್ಲ ಆಗ್ತಾ ಇದೆ. ಇವಾಗ ನಾನು ದಮ್ ಕೊಟ್ಟಿದ್ದೀನಿ. ಇದು ನೀವು ಅಷ್ಟೇ ನೀರೆಲ್ಲ ಕಮ್ಮಿ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಭಾರವಾದ ವಸ್ತು ಇಡಿ. ನಾನು ಕಲ್ಲಿತ್ತು, ಕಲ್ಲಿಟ್ಟಿದ್ದೆ. ನೋಡಿ ಇವಾಗ ಆಲ್ರೆಡಿ ಆಗಿದೆ ಬಿರಿಯಾನಿ. ಸರ್ವ್ ಮಾಡಲು ಸಿದ್ಧ. ನೋಡಿ ಈ ಥರ ನಮ್ಮ ಮನೆಯಲ್ಲಿ ಭಾನುವಾರ ಸ್ಪೆಷಲ್ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಎಲ್ಲರೂ ತಿಂದು ಏನು ಹೇಳ್ತಾರೆ ಅಂದರೆ ಸಖತ್ತಾಗಿದೆ ಅಂತ ಹೇಳ್ತಾರೆ. ಇನ್ನೊಂದ್ಸಲ ಬರಲಿಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ. ಬೇರೆ ಬೇರೆ ಥರನೂ ಟ್ರೈ ಮಾಡ್ಬೋದು, ಆದರೆ ಈ ಥರನೂ ಒಂದ್ಸಲ ಮಾಡಿ ನೋಡಿ. ತುಂಬ ಚೆನ್ನಾಗಾಗಿತ್ತು, ಸಖತ್ತಾಗಿತ್ತು. ನನಗಂತೂ ಚಿಕನ್ ಬಿರಿಯಾನಿಗಿಂತ ಮಟನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ತಿನ್ನೋದಕ್ಕೂ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಟನ್ ಬಿರಿಯಾನಿನ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.